ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿಯನ್ನು ಯೂಸ್ ಮಾಡಿ ಫ್ರೈ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೇನೆ. ಬದನೆಕಾಯಿಯನ್ನು ನಾನು ತೋರಿಸಿದ ವಿಧಾನದಲ್ಲಿ ನೀವು ಕಟ್ ಮಾಡಿ, ಸ್ವಲ್ಪ ದಪ್ಪ ಇದ್ರೇನೆ ಚೆನ್ನಾಗಿರ್ತದೆ. ಕಟ್ ಮಾಡಿದ ನಂತರ ನೋಡಿ, ಹೀಗೆ ಮಧ್ಯದಲ್ಲಿ ಕೂಡ ನೀವು ಸ್ವಲ್ಪ ಕಟ್ ಮಾಡಬೇಕಾಗ್ತದೆ, ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಒಳಗೆ ಹೋಗ್ತದೆ ಈ ಥರ ಕಟ್ ಮಾಡಿದರೆ. ಕಟ್ ಮಾಡಿದ ನಂತರ ತುಂಬ ಈಸಿ, ಸಿಂಪಲ್ ಆಗಿ ಕೆಲವು ಮಸಾಲೆಗಳನ್ನು ಯೂಸ್ ಮಾಡೋದು, ಮತ್ತು ನಾವು ದೋಸೆ ಕಾವಲಿಯಲ್ಲಿ ಇಟ್ಟು ಎಣ್ಣೆ ಸ್ವಲ್ಪವೇ ಯೂಸ್ ಮಾಡಿ ಫ್ರೈ ಮಾಡೋದು. ಈಗ ಒಂದು ಪ್ಲೇಟ್ ತಗೊಂಡು ಅದರಲ್ಲಿ ನಿಮಗೆ ಬ್ರಿಂಜಾಲ್ ಎಷ್ಟುಂಟ ಅದಕ್ಕೆ ತಕ್ಕ ನೀವು ಹಾಕಬೇಕಾಗ್ತದೆ. ಕೊತ್ತಂಬರಿ ಬೀಜ, ಜೀರಿಗೆ ಪುಡಿ, ಆಮೇಲೆ ಇದು ಖಾರದ ಪುಡಿ, ಉಪ್ಪು, ಮತ್ತು ಸ್ವಲ್ಪ ಅಮ್ಚೂರು ಪೌಡರ್ ಹುಳಿ ಬರಲಿಕ್ಕೆ ಎಲ್ಲವನ್ನು ಹಾಕಿ ನೀವು ಈ ಥರ ಪೌಡರನ್ನು ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ರೆಡಿ ಮಾಡಿ ಇಡಬೇಕು. ಇವಾಗ ಒಂದು ಚಿಕ್ಕ ಬೌಲನ್ನು ತಗೊಂಡು ಕಡಲೆ ಹಿಟ್ಟು, ಅದಕ್ಕೆ ಬೇಕಾದ ನೀರು, ತುಂಬ ನೀರು ಬೇಡ, ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಥರ ಮಾಡಿ ಅದಕ್ಕೆ ಇಂಗು, ಆಮೇಲೆ ಖಾರದ ಪುಡಿ, ಉಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಬೇಸೊಪ್ಪು, ಮತ್ತು ನಿಮಗೆ ಏನು ಇಷ್ಟ ತೋರ್ತದೆ ಅದು ಎಲ್ಲವನ್ನು ನೀವು ಯೂಸ್ ಮಾಡ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ಎಲ್ಲವನ್ನು ರೆಡಿ ಮಾಡಿ ಇಟ್ಟ ಮೇಲೆ ಪ್ಯಾನ್ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬದನೆಯನ್ನು ನೀವು ರೆಡಿ ಮಾಡಿದ ಪೌಡರಲ್ಲಿ ಡಿಪ್ ಮಾಡಿ ಪುನಃ ಅದನ್ನು ತಗೊಂಡು ಹೋಗಿ ನೀವು ಕಡಲೆ ಹಿಟ್ಟಲ್ಲಿ ಕೂಡ ಡಿಪ್ ಮಾಡಬೇಕಾಗ್ತದೆ. ಮತ್ತು ಲಾಸ್ಟಲ್ಲಿ ರವೆಯನ್ನು ತಗೊಳ್ಬೇಕು. ರವೆಯಲ್ಲಿ ಜಸ್ಟ್ ನೀವು ಹೀಗೆ ಡಸ್ಟಿಂಗ್ ಥರ ಮಾಡಿಕೊಂಡು ಒಂದೊಂದನ್ನೇ ಕಾವಲಿಯಲ್ಲಿ ಇಟ್ಟು ಮತ್ತು ಎಣ್ಣೆ ಹಾಕ್ಬೋದು. ಈಗ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಬೇಗನೆ ಬೇಯ್ತದೆ, ಸ್ವಲ್ಪ ಕಮ್ಮಿ, ಈಗ ನಾನು ತುಂಬ ಕಮ್ಮಿ ಎಣ್ಣೆ ತಗೊಳ್ಳಿದ್ದೇನೆ, ಸೊ ಬೇಯಲಿಕ್ಕೆ ಇದು ಸ್ವಲ್ಪ ಟೈಮ್ ತಗೊಳ್ತದೆ. ಒಂದು 10 ನಿಮಿಷ ತಗೊಳ್ಬೋದು. ಕವರ್ ಮಾಡಿ ನೀವು ಬೇಯಿಸಬೇಕಾಗ್ತದೆ.